ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ನಾನು ಇವತ್ತು ಸ್ಯಾರಿ ಕುಚ್ಚು ಮಾಡ್ತೀನಿ ಅಲ್ವಾ, ಯಾವ ರೀತಿ ನಾನು ಆರ್ಗನೈಸ್ ಮಾಡ್ಕೊತೀನಿ ಅಂತೇಳಿ ತೋರಿಸ್ತಿದ್ದೀನಿ ನೋಡಿ. ಎಲ್ಲನೂ ಕೂಡ ನಾನು ಸಿಲ್ಕ್ ಥ್ರೆಡ್ಗಳನ್ನೆಲ್ಲ ಈ ಥರ ಡಬ್ಬಿನಲ್ಲಿ ಎಕ್ಸ್ಟ್ರಾ ಡಬ್ಬಿ ಇಸ್ಕೊತೀನಿ. ಜಾಸ್ತಿ ಥ್ರೆಡ್ ತೊಗೊತೀವಲ್ವ, ಈ ಥರ ಡಬ್ಬಿ ಇಸ್ಕೊಂಡು ಕಲರ್ಗಳೆಲ್ಲ ಸಿಮಿಲರ್ ಕಲರ್ಗಳೆಲ್ಲ ಒಂದೇ ಡಬ್ಬಿನಲ್ಲಿ ಹಾಕಿರ್ತೀನಿ. ಎಲ್ಲ ಕುಚ್ಚು ಕಟ್ಟೆ ಆದಮೇಲೆ ಸಿಮಿಲರ್ ಕಲರ್ಗಳೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದೇ ಈ ಥರ ಡಬ್ಬಿನಲ್ಲಿ ಹಾಕಿ ಇಟ್ಕೊತೀನಿ ನೋಡಿ. ಈ ಥರ ಯಾವ್ಯಾವ ಕಲರ್ಗಳು ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಆ ಥರ ಎಲ್ಲ ಈ ಥರ ಡಬ್ಬಿನಲ್ಲಿ ಹಾಕಿ ಇಟ್ಕೊತೀನಿ. ಸೊ ಈ ಥರ ಗ್ರೀನ್ ಕಲರ್, ಪರ್ಪಲ್ಲು, ಡಾರ್ಕ್ ಗ್ರೀನು, ಆ ಥರ ಎಲ್ಲ ಸಿಮಿಲರ್ ಇರೋವಲ್ಲ, ಲೈಟ್ ಗ್ರೀನು, ಆ ಥರ ಎಲ್ಲ ಈ ಥರ ಡಬ್ಬಿನಲ್ಲಿ ಹಾಕ್ಕೊತೀನಿ. ಮತ್ತು ಇದು ಮೇನಾಗಿ ಬೇಕಾಗಿರೋದು, ಇದು ನಾವು ಸೀರೆಗೆ ಕುಚ್ಚು ಕಟ್ಟಬೇಕಂದ್ರೆ ಈ ಮೊದಲು ಎಳೆ ಸುತ್ಕೊತೀವಲ್ವ, 60 ಎಳೆ 70 ಎಳೆ ಆ ಥರ ಎಲ್ಲ ಸುತ್ಕೊತೀವಲ್ವ. ಮತ್ತು ಸ್ಟ್ರೈಟ್ ಮಾಡ್ಕೊಳಕ್ಕೆ ಇದು ಹೇರ್ ಸ್ಟ್ರೈಟನರ್ ಬೇಕೇ ಬೇಕಾಗುತ್ತೆ. ನೀಟಾಗಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಥರ. ಮತ್ತು ಇಲ್ಲಿ ಝರಿ ಥ್ರೆಡ್ಗಳನ್ನ ಈ ಥರ ಒಂದು ಕವರಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಕ್ರೋಶ ನೀಡಲು ಮತ್ತು ಟ್ರಿಮ್ಮರು ಮತ್ತು ಟೇಪು ಎಲ್ಲ ಒಂದರಲ್ಲೇ ಹಾಕಿ ಇಟ್ಕೊತೀನಿ. ಯಾಕಂದರೆ ನಮಗೆ ಬೇಗ ಸಿಗಬೇಕಲ್ವಾ, ನೆಕ್ಸ್ಟ್ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಬೇಗ ಸಿಗಬೇಕು ಅಂತೇಳಿ ಇದರಲ್ಲಿ ನೀಟಾಗಿ ಈ ಥರ ಎತ್ತಿಟ್ಕೋಬೇಕು. ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಮೆಸಪ್ ಆಗಿರುತ್ತೆ. ಆಗಾಗ ನೀಟ್ ಮಾಡ್ಕೊತ ಇರಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಕುಚ್ಚುಕಟ್ಟೆ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ ಥ್ರೆಡ್ಡು, ಅದನ್ನೆಲ್ಲ ಈ ಡಬ್ಬಿನಲ್ಲಿ ಹಾಕಿ ಇಟ್ಕೊತೀನಿ. ಈ ಥರ ಡಬ್ಬಿನಲ್ಲಿ ಹಾಕಿ ಇಟ್ಕೊಂಡಾಗ ಅಕಸ್ಮಾತ್ ಏನಾದರೂ ನಮಗೆ ಕೆಲವೊಂದು ಸೀರೆಗೆ ಸಾಲ್ಟೇಜ್ ಬಂದಾಗ ಇದರಲ್ಲಿ ಸಿಮಿಲರ್ ಕಲರ್ ಇದ್ದರೆ, ಸೇಮ್ ಕಲರ್ ಇದ್ದರೆ, ಆಗ ನಾವು ಇದನ್ನ ಎತ್ಕೊಂಡು ಅದನ್ನೇ ಸೀರೆಗೆ ಕುಚ್ಚು ಕಟ್ಬೋದು. ಈ ರೀತಿ ಎತ್ಕೊಂಡು ಇಟ್ಕೋಬೇಕು. ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಅದನ್ನೆಲ್ಲ ಈ ಥರ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ನಮಗೆ ಏನಾದರೂ ಸೇಮ್ ಕಲರ್ ಸಾಲ್ಟೇಜ್ ಬಂದರೆ ಇದರಲ್ಲಿ ತಗೊಂಡು ನಾವು ಸ್ಟ್ರೈಟ್ ಮಾಡಿಕೊಂಡು ಹೇರ್ ಸ್ಟ್ರೈಟನರಿಂದ ಸ್ಟ್ರೈಟ್ ಮಾಡಿಕೊಂಡು ಸೀರೆಗೆ ಕುಚ್ಚು ಕಟ್ಟಬೇಕಾಗುತ್ತೆ. ಮತ್ತು ಬೀಡ್ಸ್ನ ಈ ಥರ ಡಬ್ಬಿನಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದೊಂದು ಬೀಡ್ಗೆ ಒಂದೊಂದು ಡಬ್ಬಿನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಗಮ್ಮು ಇದು. ಸೊ ಎಲ್ಲನೂ ಇಲ್ಲೇ ಇಟ್ಕೊಂಡಿರುತ್ತೆ, ಬೇಗ ಸಿಗುತ್ತೆ ನಮಗೆ. ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಈ ಥರ 6 ಎಳೆ ದಾರ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಅದನ್ನೆಲ್ಲ ಈ ಥರ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮಗೆ ಬೇಕಾದಾಗ ಫಾಲ್ ಇರುತ್ತೆ ಅಲ್ವಾ, ಫಾಲ್ ಹೆಂಗಿದ್ರೂ ಹಾಕ್ತೀವಿ. ಫಾಲ್ ಪ್ಲೇಟ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ದಾರನೆಲ್ಲ ಸುತ್ಕೊಂಡು ಇಟ್ಕೊಂಡಿರ್ತೀನಿ. ಉಳಿದಿರೋದೆಲ್ಲ ಹಾಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಬೇಕಂದರೆ ನಾನು ಇದನ್ನೇ ತೊಗೊತೀನಿ. ಸೊ ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಬೇಗನೆ ನಮ್ಮದು ಇದು ಮಾಡ್ಕೋಬೋದು, ಸೀರೆಗೆ ಕುಚ್ಚು ಕಟ್ಬೋದು. ಇನ್ನು ಇದರಲ್ಲೆಲ್ಲ ಡಬ್ಬಿಗಳಲ್ಲೆಲ್ಲ ಬೀಡ್ಸೇ ಇರೋದು, ಈ ರೀತಿ ಇಟ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನೇ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.